ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಆಗಿರುವಂತ 2 ಸ್ಟಾಕ್ಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಈ 2 ಸ್ಟಾಕ್ಗಳು ಮೊನ್ನೆ ಅಂದ್ರೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ತಮ್ಮ Q1 ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದಾವೆ. ಸೊ ರಿಸಲ್ಟ್ ಬ್ಲಾಕ್ ಬಸ್ಟರ್ ರಿಸಲ್ಟ್ಸ್ ಅಂತಾನೆ ಹೇಳ್ಬೋದು, ಕಂಪನಿಗಳು ಅನೌನ್ಸ್ ಮಾಡಿರುವಂತದ್ದು. ಸೊ ಹಾಗಾಗಿ ಆ ಕಂಪನಿಗಳು ಯಾವ ರಿಸಲ್ಟ್ ಹೇಗಿದೆ, ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡ್ಲಿಕ್ಕೆ ನಾವು ಸ್ಟಡಿ ಮಾಡಬಹುದಾ ಅನ್ನೋದ್ರ ಬಗ್ಗೆ ಕೆಲವು ವಿಚಾರಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಮೊದಲನೇ ಸ್ಟಾಕ್ ಅನ್ನು ನಾವು ನೋಡೋದಾದ್ರೆ ಐನಾಕ್ಸ್ ವಿಂಡ್ ಲಿಮಿಟೆಡ್ ₹174 ಟ್ರೇಡ್ ಆಗ್ತಿರುವಂತಹ ಸ್ಟಾಕ್. ಎಸ್ಪೆಷಲಿ ಇತ್ತೀಚಿನ ಸ್ಟಾಕ್ ಸ್ಪ್ಲಿಟ್ ನ ಕಾರಣಕ್ಕೆ ಈ ಪ್ರೈಸ್ ಕಾಣ್ತಾ ಇದೆ, ಇಲ್ಲ ಅಂದ್ರೆ ಜಾಸ್ತಿ ಇತ್ತು. ಇನ್ ಕೇಸ್ ನೀವು ಹಳೆ ವಿಡಿಯೋ ನೋಡಿದ್ರೆ ಪ್ರೈಸ್ ಜಾಸ್ತಿ ಇರುತ್ತೆ, ಬಟ್ ಸ್ಟಾಕ್ ಸ್ಪ್ಲಿಟ್ ಅಥವಾ ಕಾರ್ಪೊರೇಟ್ ಆಕ್ಷನ್ ನ ಕಾರಣಕ್ಕೆ ಪ್ರೈಸ್ ಕಡಿಮೆ ಆಗಿದೆ, ನಂಬರ್ ಆಫ್ ಶೇರ್ಸ್ ಜಾಸ್ತಿ ಆಗಿದೆ. ಸೊ ಬನ್ನಿ ರಿಸಲ್ಟ್ ಅನ್ನ ನೋಡಿ ಬೇರೆ ವಿಚಾರವನ್ನ ತಿಳ್ಕೊಳ್ಳೋಣ. ಕಂಪನಿಯ ಕನ್ಸಾಲಿಡೇಟೆಡ್ ನಂಬರ್ಸ್ ಇರುವಂತಹ ಪೇಜ್ ಅನ್ನು ಓಪನ್ ಮಾಡಿದೀನಿ. ಇಲ್ಲಿ ಮೆನ್ಷನ್ ಮಾಡಿರುವಂತಹ ನಂಬರ್ಸ್ ಎಲ್ಲಾನು ಕೂಡ ಲಕ್ಷಗಳಲ್ಲಿದೆ. ಇಲ್ಲಿ ನೋಡಬಹುದು, ಇಲ್ಲಿ ಸೀಕ್ವೆನ್ಸ್ ನೋಡಬಹುದು, ಇಯರ್ ಆನ್ ಇಯರ್, ಕ್ವಾರ್ಟರ್ ಆನ್ ಕ್ವಾರ್ಟರ್, ಪ್ರೆಸೆಂಟ್ ಕ್ವಾರ್ಟರ್ ಡೇಟಾ ಇದೆ. ಟೋಟಲ್ ಇನ್ಕಮ್ ಅನ್ನ ನಾವು ನೋಡೋದಾದ್ರೆ ಹಿಂದಿನ ವರ್ಷ ನೋಡಬಹುದು 35,228 ಇತ್ತು. ಹಿಂದಿನ ಕ್ವಾರ್ಟರ್ಲಿ 56,307, ಈಗ 65,052. ಇಯರ್ ಆನ್ ಇಯರ್ ಜಾಸ್ತಿ ಆಗಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಕಂಪನಿಯ ಪರ್ಫಾರ್ಮೆನ್ಸ್ ನೋಡಬಹುದು. ನಂತರ ಎಕ್ಸ್ಪೆನ್ಸಸ್, ಟೋಟಲ್ ಎಕ್ಸ್ಪೆನ್ಸಸ್ ನ ನೋಡೋದಾದ್ರೆ ಹಿಂದಿನ ವರ್ಷ ನೋಡಬಹುದು 41,577 ಇತ್ತು. ಹಿಂದಿನ ಕ್ವಾರ್ಟರ್ಲಿ 51,250, ಈಗ 60,251. ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ನ ಕಳೆದ್ರೆ ನಮಗೆ PBT ಸಿಗುತ್ತೆ, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ನೋಡಬಹುದು ಹಿಂದಿನ ವರ್ಷ ಮೈನಸ್ ಅಲ್ಲಿ ಇತ್ತು, 6,349 ಮೈನಸ್ ಅಂದ್ರೆ ಲಾಸ್ ಅಲ್ಲಿ ಇತ್ತು ಕಂಪನಿ. ಬಟ್ ಹಿಂದಿನ ಕ್ವಾರ್ಟರ್ಲಿ 5,057 ಪ್ರಾಫಿಟ್ ಇತ್ತು, ಈಗ 4,801 ಪ್ರಾಫಿಟ್ ಆಗಿದೆ. ಇಯರ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಕ್ವಾರ್ಟರ್ಲಿ ಸ್ಲೈಟ್ಲಿ ಡೌನ್ ಇದೆ, ಬಟ್ ಇಯರ್ಲಿ ಅಂತ ಕಂಪನಿ ಲಾಸ್ ಇಂದ ಪ್ರಾಫಿಟ್ ಗೆ ಬಂದಿದೆ. ಇದು ಕನ್ಸಾಲಿಡೇಟೆಡ್ ನಂಬರ್ಸ್ ಅಲ್ಲಿ. ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ. ಸೊ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ನ ಕಳೆದ್ಮೇಲೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ಅನ್ನ ನಾವು ನೋಡೋದಾದ್ರೆ ಇಲ್ಲಿ ನೋಡಬಹುದು ಪ್ರಾಫಿಟ್ ಆರ್ ಲಾಸ್ ಆಫ್ಟರ್ ಟ್ಯಾಕ್ಸ್ ಫಾರ್ ದ ಪೀರಿಯಡ್. ಹಿಂದಿನ ವರ್ಷ 6,488 ಇತ್ತು, ಮೈನಸ್ ಅಂದ್ರೆ ಲಾಸ್. ಹಿಂದಿನ ಕ್ವಾರ್ಟರ್ಲಿ 3,672, ಈಗ 5,038. ನೆಟ್ ಪ್ರಾಫಿಟ್ ಅಲ್ಲಿ ನೋಡಬಹುದು ಕಂಪನಿಯ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ, ಕ್ವಾರ್ಟರ್ಲಿ ಅಂಡ್ ಇಯರ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ. ಇಲ್ಲಿ ಕೆಲವೊಂದು ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಹಾಗೂ ವೇರಿಯಸ್ ಅಡ್ಜಸ್ಟ್ಮೆಂಟ್ಸ್ ಇರೋದ್ರಿಂದ ಕ್ವಾರ್ಟರ್ಲಿ ಡೌನ್ ಆಗಿದೆ. ಎಸ್ಪೆಷಲಿ ನೀವು ಇಲ್ಲಿ ನೋಡಬಹುದು ಎಕ್ಸೆಪ್ಷನಲ್ ಐಟಮ್ 1,369 ಇತ್ತು, ಹಾಗಾಗಿ ಸ್ವಲ್ಪ ಡೌನ್ ಆಗಿದೆ. ಇಲ್ಲ ಅಂದಿದ್ರೆ ಕ್ವಾರ್ಟರ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಇತ್ತು, ಬಟ್ ಕ್ವಾರ್ಟರ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಇರ್ತಾ ಇತ್ತು. ಬಟ್ ಎಕ್ಸೆಪ್ಷನಲ್ ಐಟಮ್ಸ್ ನ ಕಾರಣಕ್ಕೆ ಅಲ್ಲೂ ಕೂಡ ಪಾಸಿಟಿವ್ ಆಗಿದೆ. ಬಟ್ ರೆವಿನ್ಯೂ ವೈಸ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ನಂತರ EPS ಅಲ್ಲಿ ನೋಡಬಹುದು 1.99 ಮೈನಸ್ 1.16 ಪಾಸಿಟಿವ್. ಹಿಂದಿನ ಕ್ವಾರ್ಟರ್ಲಿ ಈಗ 1.53. ಸೊ ಇಯರ್ಲಿ ಇಂಪ್ರೂವ್ ಆಗಿದೆ, ಕ್ವಾರ್ಟರ್ಲಿ ಕೂಡ ಇಂಪ್ರೂವ್ ಆಗಿದೆ ಕಂಪನಿಯ EPS. ಓವರ್ ಆಲ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಖಂಡಿತ ಐನಾಕ್ಸ್ ವಿಂಡ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂತ ಹೇಳ್ಬೋದು. ಗೊತ್ತಿಲ್ಲ ನಾಳೆ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ಶುಕ್ರವಾರ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಸಲ್ಟ್ ಅನೌನ್ಸ್ ಆಗಿದೆ. ಇಲ್ಲಿ ರಿಯಾಕ್ಷನ್ ಏನಿದೆ 1.34%, ಇದು ರಿಸಲ್ಟ್ ಗೆ ಮುಂಚೆ ಬಂದಿರುವಂತಹ ರಿಯಾಕ್ಷನ್. ಸೊ ಇಯರ್ಲಿ ಕಂಪೇರ್ ಮಾಡಿದ್ರೆ ತುಂಬಾ ಸ್ಟ್ರಾಂಗ್ ಗ್ರೋತ್ ಅನ್ನ ಕಂಪನಿ ಕೊಟ್ಟಿದೆ. ಎಸ್ಪೆಷಲಿ ರೆವಿನ್ಯೂ ವೈಸ್ ಅಂತೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಇಯರ್ಲಿ ಕ್ವಾರ್ಟರ್ಲಿ ಎರಡೂ ಕಡೆ ಭರ್ಜರಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ. ಹಾಗೆ ಕಂಪನಿ ಬಗ್ಗೆ ನೋಡೋದಾದ್ರೆ 22,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ವಿಂಡ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತದ್ದು. ಲಾಸ್ಟ್ 1 ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. 233% ಪಾಸಿಟಿವ್ ಇದೆ. 5 ಇಯರ್ಸ್ ಅಲ್ಲೂ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಈ ರೀತಿ ಇದೆ. ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಇರಲಿಲ್ಲ, ಬಟ್ ಇತ್ತೀಚಿನ ಗ್ರೀನ್ ಎನರ್ಜಿ ಸೆಗ್ಮೆಂಟ್ ಮೂಮೆಂಟ್ ಏನಿದೆ ಅದು ಒಳ್ಳೆ ಮೊಮೆಂಟಮ್ ಅನ್ನ ಈ ಸ್ಟಾಕ್ ಅಲ್ಲಿ ತಂದು ಕೊಟ್ಟಿದೆ. ಸೊ ನಾನು ಈ ಹಿಂದೆ ಈ ಸ್ಟಾಕ್ ಅನ್ನ ಸಾಕಷ್ಟು ಸಲ ಕವರ್ ಮಾಡಿದ್ದೀನಿ, ನೀವು ಕೂಡ ನೋಡಿದಿರಿ ಆ ವಿಡಿಯೋಗಳನ್ನ. ಜೊತೆಗೆ ಹಲವು ಜನ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡಿದಿರಿ. ಮೊನ್ನೆ ಕೂಡ ಹಲವು ಕಮೆಂಟ್ ಗಳನ್ನ ನೋಡಿದೀನಿ ಈ ಸ್ಟಾಕ್ ನ ನಂಬರ್ಸ್ ಅನ್ನ ಕವರ್ ಮಾಡಿ ಅಂತ. ಸೊ ಫೈನಲಿ ಕವರ್ ಮಾಡಿದ್ದೀನಿ. ನೀವು ಕೂಡ ಚೆಕ್ ಮಾಡಿ ಇನ್ನು ಕಂಪನಿ ಬಗ್ಗೆ ಫರ್ದರ್ ವಿಚಾರಗಳನ್ನ ತಿಳ್ಕೊಳ್ಳಿ, ಕಂಪನಿಯ ಫ್ಯೂಚರ್ ಗ್ರೋತ್ ಬಗ್ಗೆ. ನಂತರ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಬಹುದು ಇನ್ ಕೇಸ್ ನಿಮ್ಗೆ ಪೊಟೆನ್ಶಿಯಲ್ ಇದೆ ಅನ್ಸಿದ್ರೆ. ಇಲ್ಲ ಅಂದ್ರೆ ಸ್ಟ್ರೈಟ್ ಅವೇ ಇಗ್ನೋರ್ ಮಾಡಬಹುದು. ವಿಂಡ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ. ಸೊ ನಂತರ ಎರಡನೇ ಕಂಪನಿಗೆ ಬರೋದಾದ್ರೆ ಅದು ಆರ್ತಿ ಇಂಡಸ್ಟ್ರೀಸ್. ₹749 ಟ್ರೇಡ್ ಆಗ್ತಿರೋಂತಹ ಸ್ಟಾಕ್. ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತ ಕಂಪನಿ. ಸೊ ಬನ್ನಿ ನೋಡೋಣ ರಿಸಲ್ಟ್ ಹೇಗಿದೆ ಅಂತ. ಕಂಪನಿಯ ಕನ್ಸಾಲಿಡೇಟೆಡ್ ರಿಸಲ್ಟ್ ಇರುವಂತಹ ಪೇಜ್ ಅನ್ನು ಓಪನ್ ಮಾಡಿದೀನಿ. ಇಲ್ಲಿ ಮೆನ್ಷನ್ ಮಾಡಿರುವಂತಹ ನಂಬರ್ಸ್ ಎಲ್ಲಾನು ಕೂಡ ಕೋಟಿಗಳಲ್ಲಿದೆ. ಅದರ್ ಇನ್ಕಮ್ ಬಿಗ್ ಡಿಫರೆನ್ಸ್ ಏನಿಲ್ಲ. ಹಾಗಾಗಿ ಟೋಟಲ್ ಇನ್ಕಮ್ ಅನ್ನ ನಾವು ನೋಡೋದಾದ್ರೆ ಹಿಂದಿನ ವರ್ಷ ನೋಡಬಹುದು 1,414 ಕೋಟಿ ಇತ್ತು. ಹಿಂದಿನ ಕ್ವಾರ್ಟರ್ಲಿ 1,773 ಕೋಟಿ, ಈಗ 1,860 ಕೋಟಿ. ಇಯರ್ಲಿ ಇಂಪ್ರೂವ್ ಆಗಿದೆ ಕಂಪನಿಯ ರೆವೆನ್ಯೂ. ನಂತರ ಕ್ವಾರ್ಟರ್ಲಿ ಕೂಡ ಚೆನ್ನಾಗಿ ಇಂಪ್ರೂವ್ ಆಗಿದೆ. ನಂತರ ಎಕ್ಸ್ಪೆನ್ಸಸ್, ಟೋಟಲ್ ಎಕ್ಸ್ಪೆನ್ಸಸ್ ನೋಡಬಹುದು. ಹಿಂದಿನ ವರ್ಷ 1,342, ಹಿಂದಿನ ಕ್ವಾರ್ಟರ್ಲಿ 1,647, ಈಗ 1,716. ಇಯರ್ಲಿ ಕ್ವಾರ್ಟರ್ಲಿ ಅಲ್ಲೂ ಕೂಡ ಜಂಪ್ ಕಂಡು ಬಂದಿದೆ. ನಿಮಗೆ ಗೊತ್ತೇ ಇದೆ ಕಂಪನಿ ಬಿಸ್ನೆಸ್ ಮಾಡ್ಬೇಕಂದ್ರೆ ಎಕ್ಸ್ಪೆನ್ಸಸ್ ಮಾಡಬೇಕಾಗುತ್ತೆ. ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ಕಂಪನಿ ಪ್ರಾಫಿಟಬಲ್ ಇದೆಯಾ ಅದು ಮ್ಯಾಟರ್ ಆಗುತ್ತೆ. ನೀವು ಇಲ್ಲಿ ನೋಡಬಹುದು ಹಿಂದಿನ ವರ್ಷ 71 ಕೋಟಿ PBT ಇತ್ತು. ಹಿಂದಿನ ಕ್ವಾರ್ಟರ್ಲಿ 126 ಕೋಟಿ, ಈಗ 145 ಕೋಟಿ. ಇಲ್ಲೂ ಕೂಡ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ ಕಂಪನಿಯ ಪರ್ಫಾರ್ಮೆನ್ಸ್.
ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ಕಂಪನಿಯ ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೀವು ಇಲ್ಲಿ ನೋಡಬಹುದು. ಹಿಂದಿನ ವರ್ಷ 70 ಕೋಟಿ, ಹಿಂದಿನ ಕ್ವಾರ್ಟರ್ಲಿ 132, ಈಗ 137 ಕೋಟಿ. ಕ್ವಾರ್ಟರ್ಲಿ ಕೂಡ ಜಂಪ್ ಇದೆ ಪರ್ಫಾರ್ಮೆನ್ಸ್ ಅಲ್ಲಿ. ಹಾಗೆ ಇಯರ್ಲಿ ಕಂಪೇರ್ ಮಾಡಿದ್ರೆ ಇಲ್ಲಿ ಕೂಡ ನಿಯರ್ಲಿ ಡಬಲ್ ಆಗಿದೆ ಕಂಪನಿಯ ಪರ್ಫಾರ್ಮೆನ್ಸ್. 70 ಕೋಟಿಯಿಂದ 137 ಕೋಟಿ ಅಂದ್ರೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಆರ್ತಿ ಇಂಡಸ್ಟ್ರೀಸ್ ಅಲ್ಲಿ ಕಂಡು ಬಂದಿದೆ. ಅದನ್ನ ನೀವು ಇಲ್ಲಿ ನೋಡಬಹುದು. ನಂತರ ಇಪಿಎಸ್ ಗೆ ಬಂದ್ರೆ 1.93 ಇತ್ತು ಹಿಂದಿನ ವರ್ಷ, ಹಿಂದಿನ ಕ್ವಾರ್ಟರ್ಲಿ 3.64, ಈಗ 3.77. ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ಕ್ವಾರ್ಟರ್ಲಿ ಇಯರ್ಲಿ ಕಂಪನಿಯ ಇಪಿಎಸ್ ಅಲ್ಲೂ ಕೂಡ ಕಂಡು ಬಂದಿದೆ. ಓವರ್ ಆಲ್ ಹೇಳ್ಬೇಕು ಅಂತಂದ್ರೆ ಕಂಪನಿಯ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಅಂತ ಹೇಳ್ಬೋದು ಆರ್ತಿ ಇಂಡಸ್ಟ್ರೀಸ್ ಅಲ್ಲಿ ಈ ಕ್ವಾರ್ಟರ್ಲಿ. ಲಾಸ್ಟ್ ಕ್ವಾರ್ಟರ್ ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು. ಅದರ ಕಂಟಿನ್ಯೂಯೇಷನ್ ಆಗಿದೆ ಅಂತ ಹೇಳ್ಬೋದು ಈ ಕ್ವಾರ್ಟರ್ ಅಲ್ಲೂ ಕೂಡ. ನಂತರ ಕಂಪನಿ ಬಗ್ಗೆ ಕೆಲವು ವಿಚಾರವನ್ನ ತಿಳ್ಕೊಳ್ಳೋದಾದ್ರೆ 27,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಲಾಸ್ಟ್ 1 ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ 64% ಪಾಸಿಟಿವ್ ಕಾಣುತ್ತೆ. ಬಟ್ ನೀವು ಇಲ್ಲಿ ನೋಡಬಹುದು ಕರೆಕ್ಷನ್ಗಳು ಯಾವ ರೀತಿ ಸ್ಟಾಕ್ ಅಲ್ಲಿ ಬಂದಿದೆ ಅಂತ. 21%, ಹಾಗೆ ಇಲ್ಲಿ ನೋಡಬಹುದು 12%, ಹಾಗೆ ಎಲ್ಲೂ ಕೂಡ ನೋಡಬಹುದು. ಯಾವಾಗೆಲ್ಲ ಈ ಸ್ಟಾಕ್ ಅಲ್ಲಿ ಬೌನ್ಸ್ ಕಂಡು ಬಂದಿದೆ ಹಾಗೆಲ್ಲ ಕೂಡ ಕೆಲವು ಕಡೆ ಸೆಲ್ ಆಫ್ ಕೂಡ ಕಂಡು ಬಂದಿದೆ. ಅನಂತರ ಸ್ಟ್ರಾಂಗ್ ಕಮ್ ಬ್ಯಾಕ್ ಕೂಡ ಸ್ಟಾಕ್ ಅಲ್ಲಿ ಬಂದಿದೆ. ಆಲ್ಮೋಸ್ಟ್ ನೋಡಬಹುದು ಏಪ್ರಿಲ್ 24ರ ಹೈಯಿಂದ ಸೇಮ್ ರೇಂಜ್ ಅಲ್ಲಿ ಇದೆ. ಹಾಗೆ ನಾವು 5 ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಜಸ್ಟ್ 94% ಕಾಣುತ್ತೆ. ಆದ್ರೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಈ ಕಂಪನಿ ಕೊಟ್ಟಿತ್ತು. ನಂತರ ಅಷ್ಟೇ ಒಳ್ಳೆ ಕರೆಕ್ಷನ್ ಕೂಡ ಈ ಸ್ಟಾಕ್ ಅಲ್ಲಿ ಬಂದಿತ್ತು. ನೋಡಬಹುದು ಮೋರ್ ದನ್ 50% ಕರೆಕ್ಷನ್ ಕೂಡ ಈ ಸ್ಟಾಕ್ ಅಲ್ಲಿ ಬಂದಿತ್ತು. ಅದಕ್ಕೆ ಕಾರಣನೇ ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಕಂಡು ಬಂದಂತ ಸ್ಲೋ ಡೌನ್ ತುಂಬಾ ಇಂಪ್ಯಾಕ್ಟ್ ಅನ್ನ ಈ ಕಂಪನಿಯ ಮೇಲೆ ಮಾಡಿತ್ತು. ತುಂಬಾ ಪೂರ್ ಪರ್ಫಾರ್ಮೆನ್ಸ್ ಅನ್ನ ಬಿಸ್ನೆಸ್ ವೈಸ್ ಕೊಟ್ಟಿತ್ತು. ಈಗ ಸ್ವಲ್ಪ ರಿವೈವಲ್ ಅಲ್ಲಿ ಕಂಡು ಬರ್ತಿದೆ ಅಂತ ಹೇಳ್ಬೋದು ಕಂಪನಿಯ ಬಿಸ್ನೆಸ್ ಅನ್ನ ನೋಡಿದ್ರೆ, ಈ ಕ್ವಾರ್ಟರ್ ಅಂಡ್ ಲಾಸ್ಟ್ ಕ್ವಾರ್ಟರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ. ಹಾಗೆ ಈ ಕಂಪನಿ ಈ ರೀತಿ ಡೌನ್ ಆಗ್ಲಿಕ್ಕೆ ಕಾರಣವನ್ನ ನಾನು ಈ ಹಿಂದೆ ತುಂಬಾ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೆ. ತುಂಬಾ ಡೀಟೇಲ್ ವಿಡಿಯೋಗಳನ್ನ ಕವರ್ ಮಾಡಿದೀನಿ ಈ ಸ್ಟಾಕ್ ಬಗ್ಗೆ. ಎಸ್ಪೆಷಲಿ ಕಂಪನಿ ಸಾಕಷ್ಟು ಬಿಸ್ನೆಸ್ ಎಕ್ಸ್ಪಾನ್ಷನ್ ಮಾಡಿತ್ತು. ಎಸ್ಪೆಷಲಿ ಯಾವಾಗ 2020-21 ಈ ರ್ಯಾಲಿ ಟೈಮ್ 20ರ ನಂತರ ನಮ್ಮ ಕೆಮಿಕಲ್ ಇಂಡಸ್ಟ್ರಿಯ ಸ್ಟಾಕ್ ಗಳು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದು ನೀವು ಇಲ್ಲಿ ನೋಡಬಹುದು. 2021 ಆ ರ್ಯಾಲಿಯ ಟೈಮ್ ಅಲ್ಲಿ ಡಿಮಾಂಡ್ ತುಂಬಾನೇ ಹೈ ಇದ್ದಿದ್ರಿಂದ ಕಂಪನಿ ಕೆಪಾಸಿಟಿ ಎಕ್ಸ್ಪಾನ್ಷನ್ ಮಾಡ್ಲಿಕ್ಕೆ ಕ್ಯಾಪೆಕ್ಸ್ ಅನ್ನ ತುಂಬಾ ಚೆನ್ನಾಗಿ ಮಾಡ್ತು, ಕೆಪಾಸಿಟಿ ಎಕ್ಸ್ಪಾನ್ಷನ್ ಮಾಡ್ತು. ಅಲ್ಲಿಂದ ಬಿಸ್ನೆಸ್ ಶುರು ಆಗೋ ಅಷ್ಟರಲ್ಲಿ ಇಂಡಸ್ಟ್ರಿಯಲ್ಲಿ ಸ್ಲೋ ಡೌನ್ ಬಂತು. ಯಾವಾಗ ಸ್ಲೋ ಡೌನ್ ಬಂತು ಕಂಪನಿಯ ಪರ್ಫಾರ್ಮೆನ್ಸ್ ಕಡಿಮೆ ಆಯ್ತು. ಅದರ ಕ್ಲಿಯರ್ ಇಂಪ್ಯಾಕ್ಟ್ ಆಗಿನೇ ಮೋರ್ ದನ್ 50% ಸ್ಟಾಕ್ ಡೌನ್ ಕೂಡ ಆಗಿದ್ದು. ನಂತರ ಈಗ ಸ್ವಲ್ಪ ಬೌನ್ಸ್ ಬ್ಯಾಕ್ ಕೂಡ ಕಂಡು ಬಂದಿದೆ. ನೋಡಬಹುದು ಅರೌಂಡ್ 65% ರಿಕವರ್ ಆಗಿದೆ, ಇನ್ನು ರಿಕವರ್ ಆಗಬೇಕಾಗಿದೆ. ಬಟ್ ಇದೇ ರೀತಿ ಕಂಪನಿಯ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಕಂಡು ಬಂದ್ರೆ ಆಬ್ವಿಯಸ್ಲಿ ರಿಕವರ್ ಆಗೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಈ ಕ್ವಾರ್ಟರ್ ಏನ್ ರಿಸಲ್ಟ್ ಬಂದಿದೆ ಹಾಗೆ ಪ್ರೀವಿಯಸ್ ಕ್ವಾರ್ಟರ್ ಏನ್ ರಿಸಲ್ಟ್ ಬಂದಿದೆ, ಸೊ ಅದೇ ರೀತಿ ಬಿಸ್ನೆಸ್ ಮೊಮೆಂಟಮ್ ಕಂಟಿನ್ಯೂ ಆಗಬೇಕು. ಆಗ ಖಂಡಿತ ಈ ಕಂಪನಿಯಲ್ಲಿ ನಾವು ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ ಕೇಸ್ ನೀವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಸೊ ನೀವು ಇಲ್ಲಿ ನೋಡಬಹುದು ಎಷ್ಟು ಕನ್ಸಿಸ್ಟೆಂಟ್ ಆಗಿ ಕಂಪನಿ ಪರ್ಫಾರ್ಮ್ ಮಾಡಿದೆ ಟಿಲ್ 2021 ವರ್ಗು ಅಂತ. ಎಲ್ಲೂ ಕೂಡ ಅಂತ ದೊಡ್ಡ ಮಟ್ಟದ ಡೌನ್ ಫಾಲ್ ಕಂಡು ಬಂದಿರಲಿಲ್ಲ. 2021 ನಂತರ ಬಿಸ್ನೆಸ್ ಸ್ಲೋ ಡೌನ್ ಕಂಡು ಬಂದಿದ್ರಿಂದ ಕರೆಕ್ಷನ್ ಕಂಡು ಬಂತು. ಈಗ ಬೌನ್ಸ್ ಬ್ಯಾಕ್ ಕೂಡ ಕಂಡು ಬರ್ತಾ ಇದೆ. ಖಂಡಿತ ಇಂಟ್ರೆಸ್ಟ್ ಇರೋರು ಕಂಪನಿಯನ್ನ ಸ್ಟಡಿ ಮಾಡಬಹುದು. ಬಟ್ ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಬಿಸ್ನೆಸ್ ಅನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಕಷ್ಟ ಆಸ್ ಎ ನಾರ್ಮಲ್ ಅಥವಾ ಸ್ಮಾಲ್ ಇನ್ವೆಸ್ಟರ್. ಹಾಗಾಗಿ ಇಂತ ಬಿಸ್ನೆಸ್ ಅರ್ಥ ಆಗದೆ ಇರುವಂತ ಕಡೆ ಮಾರ್ಕೆಟ್ ಲೀಡರ್ ನ ಕಾನ್ಸಂಟ್ರೇಟ್ ಮಾಡಬೇಕು. ಸೊ ಕಂಪನಿಯ ರಿಸಲ್ಟ್ ನ ನಂತರ ನೀವು ಇಲ್ಲಿ ನೋಡಬಹುದು ಹಲವಾರು ಅನಲಿಸ್ಟ್ ಕೂಡ ರೆಕಮೆಂಡೇಶನ್ ಮಾಡ್ತಿದ್ದಾರೆ. ರೆಕಮೆಂಡ್ಸ್ ಬೈಯಿಂಗ್ ಆರ್ತಿ ಇಂಡಸ್ಟ್ರೀಸ್. ಅವರು ರೆಕಮೆಂಡೇಶನ್ ಮಾಡ್ತಾ ಇರ್ತಾರೆ ಬೈಯಿಂಗ್ ಸೆಲ್ಲಿಂಗ್, ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ಬಾರ್ದು. ಬಟ್ ಆಸ್ ಎ ಸಪೋರ್ಟಿವ್ ಪಾಯಿಂಟ್ ಆಗಿ ಇಟ್ಕೊಂಡು ಕಂಪನಿಯನ್ನ ಸ್ಟಡಿ ಮಾಡಿದ್ರೆ ಖಂಡಿತ ನಮಗೂ ಕೂಡ ಒಳ್ಳೆ ರಿಟರ್ನ್ಸ್ ಗಳಿಸುವಂತ ಅವಕಾಶ ಇದ್ದೇ ಇರುತ್ತೆ ಮಾರ್ಕೆಟ್ ಅಲ್ಲಿ. ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು ಆರ್ತಿ ಇಂಡಸ್ಟ್ರೀಸ್ ಅನ್ನ. ರಿಸ್ಕ್ ಕೂಡ ಇರುತ್ತೆ, ಬಟ್ ಕಂಪನಿಯನ್ನ ಸ್ಟಡಿ ಮಾಡಿ ಬೇಕಿದ್ರೆ ಡಿಸೈಡ್ ಮಾಡಬಹುದು. ಸರಿ ಗೆಳೆಯರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.